ನಮ್ BBMP ಅವರು ಬೀದಿ ನಾಯಿಗಳಿಂದ ಆಗೋ ಅವಾಂತರ ತಪ್ಪಿಸ್ತೀನಿ ಅಂತ ಹೇಳಿ ಅದಕ್ಕಿಂತ ದೊಡ್ಡ ಗಂಡಾಂತರನೇ ತಂದಿಟ್ಟಿದ್ದಾರೆ. ಅದೇನಪ್ಪಾ ಅಂದ್ರೆ ರೀಸೆಂಟ್ ಆಗಿ BBMP ಬೀದಿ ನಾಯಿಗಳಿಗೆ ಚಿಕನ್ ಊಟ ಹಾಕ್ಬೇಕು ಅಂತ 2.88 ಕೋಟಿ ಬಜೆಟ್ ನ ಅಲಾಟ್ ಮಾಡಿದೆ. ಅದಷ್ಟೇ ಅಲ್ದಿರ ಈ ವರ್ಷದ BBMP ಬಜೆಟ್ ಅಲ್ಲಿ ಸ್ಟ್ರೇ ಡಾಗ್ ವೆಲ್ಫೇರ್ ಗೋಸ್ಕರ 60 ಕೋಟಿ ರೂಪಾಯಿನ ಸ್ಯಾಂಕ್ಷನ್ ಮಾಡಿದ್ದಾರೆ. ಇದೆಲ್ಲ ಕೇಳೋದಕ್ಕೆ ಚೆನ್ನಾಗೇ ಇದೆಯಲ್ಲ, ಗಂಡಾಂತರ ಏನಪ್ಪಾ ಅಂತ ಹೇಳಿದ್ರೆ BBMP ಪ್ಲಾನ್ ಮಾಡ್ದಂಗೆ ನಾಯಿಗಳಿಗೆ ಊಟ ಹಾಕಿದ್ರೆ ಅದಕ್ಕೆ ಅಗ್ರೆಷನ್ ಕಮ್ಮಿ ಆಗುತ್ತೆ ನಿಜ. ಬಟ್ ಅದೇ ಅನ್ಸ್ಟೆರಿಲೈಸ್ಡ್ ಡಾಗ್ಸ್ ಗೆ ಊಟ ಹಾಕಿದ್ರೆ ಅದು ರೆಸ್ಟ್ ಮಾಡುತ್ತೆ, ಅದಾದ್ಮೇಲೆ ರೀಪ್ರೊಡ್ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಿಜವಾದ ಪ್ರಾಬ್ಲಮ್ ಇರೋದಿಲ್ಲ. ಏನಕ್ಕಂದ್ರೆ ಬೆಂಗಳೂರಲ್ಲಿ ಸುಮಾರು 3,10,000 ನಾಯಿಗಳಿದೆ. ಅದರಲ್ಲಿ ಕೇವಲ 1,40,000 ನಾಯಿಗಳಿಗೆ ಮಾತ್ರ ಸ್ಟೆರಿಲೈಸೇಷನ್ ಆಗಿದೆ. ಇನ್ನ ಬಾಕಿ 1,70,000 ನಾಯಿಗಳಿಗೆ ಸ್ಟೆರಿಲೈಸೇಷನ್ ಮಾಡಿಲ್ಲ. ಈಗ ನಮ್ಮ BBMP ಸ್ಟೆರಿಲೈಸೇಷನ್ ರೇಟ್ ನಾವು ನೋಡಿದ್ರೆ ವರ್ಷಕ್ಕೆ 40,000 ರಿಂದ 70,000 ನಾಯಿಗಳನ್ನ ಮಾತ್ರ ಸ್ಟೆರಿಲೈಸ್ ಮಾಡ್ತಾ ಇದ್ದಾರೆ. ಸೊ ಇನ್ನ ಬಾಕಿ 1,70,000 ಈ ನಾಯಿಗಳನ್ನ ಸ್ಟೆರಿಲೈಸ್ ಮಾಡೋದಕ್ಕೆ ಅಟ್ಲೀಸ್ಟ್ ಇವ್ರಿಗೆ 3 ವರ್ಷ ಆದ್ರೂ ಟೈಮ್ ಬೇಕು. ಆನ್ ಆವರೇಜ್ 50,000 ನಾಯಿಗಳಂತ ತಗೊಂಡ್ರು ಅದು ವರ್ಷಕ್ಕೆ 5 ಮರಿ ಹಾಕುತ್ತೆ ಅಂತ ನಾವು ತಗೊಂಡ್ರು 1 ವರ್ಷಕ್ಕೆ 2.5 ಲಕ್ಷ ಹೊಸ ನಾಯಿಗಳಾಯ್ತು. ಅದೇ 3 ವರ್ಷಕ್ಕೆ 7.5 ಲಕ್ಷ ನಾಯಿ ಆಯ್ತು. ಇದನ್ನ ನಾವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ BBMP ಅವರು ಡಾಗ್ ಅಗ್ರೆಷನ್ ನ ಕಂಟ್ರೋಲ್ ಮಾಡಕ್ ಹೋಗಿ ಪಾಪ್ಯುಲೇಷನ್ ನ ಎಕ್ಸ್ಪ್ಲೋಡ್ ಮಾಡ್ತಾ ಇದ್ದಾರೆ. ಇದೆಲ್ಲ ಕೇಳಿದ್ಮೇಲೆ ನಿಮ್ಗೆ ಏನ್ ಅನ್ಸ್ತಾ ಇದೆ? ಇದು BBMP ಹೊಸ ಸ್ಕೀಮಾ ಅಥವಾ ಸ್ಕ್ಯಾಮಾ? ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಅಲ್ಲಿ ಹೇಳಿ.